ಖ್ಯಾತ ಟ್ರಾವೆಲ್ ಬ್ಲಾಗರ್ ಒಬ್ಬರು ದೇಶದ ವಿರುದ್ಧ ಗೂಢಚರ್ಯೆ ಮಾಡ್ತಿದ್ದಾರೆ ಅಂತ ನಿಮಗೆ ತಿಳಿದ್ರೆ ಹೇಗಾಗಬಹುದು? ಭಯೋತ್ಪಾದಕರ ವಿರುದ್ಧದ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ದೇಶದಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಾಗಿ ಕೆಲಸ ಮಾಡ್ತಿದ್ದ ಒಂದು ದೊಡ್ಡ ಜಾಲವನ್ನ ಭಾರತೀಯ ಭದ್ರತಾ ಸಂಸ್ಥೆಗಳು ಭೇದಿಸಿವೆ ಅನ್ನೋ ಸುದ್ದಿ ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಈ ಜಾಲದಲ್ಲಿ ಹರಿಯಾಣ ಮೂಲದ ಒಬ್ಬ ಯೂಟ್ಯೂಬರ್ ಸೇರಿದಂತೆ 10ಕ್ಕೂ ಹೆಚ್ಚು ಭಾರತೀಯರನ್ನ ಗೂಢಚರ್ಯೆ ಆರೋಪದಡಿ ಬಂಧಿಸಲಾಗಿದೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇತ್ತೀಚೆಗೆ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ನಡೆದ ಸರಣಿ ಕಾರ್ಯಾಚರಣೆಗಳು ಈ ಜಾಲದ ಸ್ವರೂಪವನ್ನ ಬಯಲು ಮಾಡಿವೆ. ಈ ಪ್ರಕರಣದಲ್ಲಿ ಬಂಧಿತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬಳು ಹರಿಯಾಣದ ಖ್ಯಾತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ಅವಳು ಟ್ರಾವೆಲ್ ವಿತ್ ಜೋ ಎಂಬ ಹೆಸರಿನ ಜನಪ್ರಿಯ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ಲು. ಈ ಚಾನೆಲ್ 3.77 ಲಕ್ಷಕ್ಕೂ ಹೆಚ್ಚು ಚಂದಾದಾರರನ್ನ ಮತ್ತು 1.32 ಲಕ್ಷಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗಳನ್ನ ಹೊಂದಿದೆ. ಅವಳು ತನ್ನ ಚಾನೆಲ್ನಲ್ಲಿ ಇಂಡಿಯನ್ ಗರ್ಲ್ ಇನ್ ಪಾಕಿಸ್ತಾನ್, ಇಂಡಿಯನ್ ಗರ್ಲ್ ಎಕ್ಸ್ಪ್ಲೋರಿಂಗ್ ಲಾಹೋರ್, ಇಂಡಿಯನ್ ಗರ್ಲ್ ಅಟ್ ಕತಾಸ್ ರಾಜ್ ಟೆಂಪಲ್ ನಂತಹ ಶೀರ್ಷಿಕೆಗಳೊಂದಿಗೆ ಪಾಕಿಸ್ತಾನದ ಪ್ರವಾಸದ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ಲು. ತನಿಖೆ ಪ್ರಕಾರ ಜ್ಯೋತಿ ಮಲ್ಹೋತ್ರಾ 2023ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ಲು ಮತ್ತು 2025ರ ಮಾರ್ಚ್ನಲ್ಲಿ ತನ್ನ ಪ್ರವಾಸದ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ಲು. ವೀಸಾ ಪಡೆಯೋಕೆ ಅವಳು ಮಧ್ಯವರ್ತಿಗಳನ್ನ ಬಳಸಿಕೊಂಡಿದ್ಲು ಅಂತ ಹೇಳಲಾಗಿದೆ. ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ವೀಸಾ ಅರ್ಜಿ ಸಲ್ಲಿಸುವಾಗ ಅಥವಾ ಪಾಕಿಸ್ತಾನದಲ್ಲಿದ್ದಾಗ ಅವಳು ದೆಹಲಿಯಲ್ಲಿದ್ದ ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಯಾಗಿದ್ದ ಎಸ್ಲಾನ್ ಉರ್ ರಹೀಂ ಅಲಿಯಾಸ್ ದಾನಿಶ್ನೊಂದಿಗೆ ಸಂಪರ್ಕ ಬೆಳೆಸಿಕೊಂಡಿದ್ಲು. ಗೂಢಚರ್ಯೆ ಆರೋಪದಡಿ ದಾನಿಶ್ನನ್ನ ಮೇ 13, 2025ರಂದು ಭಾರತದಿಂದ ಹೊರಹಾಕಲಾಯಿತು. ಜ್ಯೋತಿಯನ್ನ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಾದ ಶಕೀರ್ ಅಲಿಯಾಸ್ ರಾಣಾ ಶಾಬಾಜ್ ಮತ್ತು ಇತರರಿಗೆ ದಾನಿಶ್ ಪರಿಚಯಿಸಿದ್ದಂತೆ. ಪಾಕಿಸ್ತಾನದಲ್ಲಿದ್ದಾಗ ಅಲಿ ಅಹ್ವಾನ್ ಅನ್ನುವಾತನು ಅವಳ ವಾಸ್ತವ್ಯ ಮತ್ತು ಪ್ರಯಾಣದ ವ್ಯವಸ್ಥೆ ಮಾಡಿದ್ದಲ್ಲದೆ ಅವಳನ್ನ ಪಾಕಿಸ್ತಾನಿ ಭದ್ರತಾ ಮತ್ತು ಗುಪ್ತಚರ ಅಧಿಕಾರಿಗಳಿಗೆ ಪರಿಚಯಿಸಿದ್ದ. ಜ್ಯೋತಿ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ನಂತಹ ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಗಳ ಮೂಲಕ ಈ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿತ್ತು. ಅನುಮಾನ ಬಾರದಂತೆ ಇರೋಕೆ ಶಾಬಾಜ್ನ ಮೊಬೈಲ್ ನಂಬರ್ ಅನ್ನ ಜಟ್ ರಾಂಧವ ಅಂತ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿದ್ಲು. ತನಿಖೆಯಲ್ಲಿ ಜ್ಯೋತಿ ಭಾರತದ ಕೆಲವು ರಕ್ಷಣಾ ಸ್ಥಳಗಳು ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನ ಈ ಪಾಕಿಸ್ತಾನಿ ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ. ಕೆಲವು ವರದಿಗಳ ಪ್ರಕಾರ ಅವಳು ಪಾಕಿಸ್ತಾನಿ ಅಧಿಕಾರಿಯೊಬ್ಬರ ಜೊತೆ ನಿಕಟ ಸಂಬಂಧ ಹೊಂದಿದ್ಲು ಮತ್ತು ಅವರೊಂದಿಗೆ ಬಾಲಿಗೆ ಕೂಡ ಪ್ರಯಾಣ ಮಾಡಿದ್ಲು. ತನ್ನ ಸಂಪರ್ಕಗಳ ಹೆಸರನ್ನ ಮರೆಮಾಚೋಕೆ ಅವಳು ಸುಳ್ಳು ಹೆಸರುಗಳನ್ನ ಬಳಸಿಕೊಂಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಅಂತ ವರದಿಯಾಗಿದೆ. ಅವಳನ್ನ ಹಿಸಾರ್ನ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ರಹಸ್ಯ ಕಾಯ್ದೆಯ ಸೆಕ್ಷನ್ಗಳು 3 ಮತ್ತು 5 ಹಾಗೂ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152ರ ಅಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಸ್ಥಳೀಯ ನ್ಯಾಯಾಲಯ ಅವಳನ್ನ 5 ದಿನಗಳ ಪೊಲೀಸ್ ವಶಕ್ಕೆ ನೀಡಿದೆ. ಜ್ಯೋತಿ ಮಲ್ಹೋತ್ರಾ ಪ್ರಕರಣ ಈ ದೊಡ್ಡ ಗೂಢಚರ್ಯೆ ಜಾಲದ ಒಂದು ಭಾಗ ಅಷ್ಟೇ. ಹರಿಯಾಣ ಮತ್ತು ಪಂಜಾಬ್ನ ವಿವಿಧ ಕಡೆ ಇದೇ ರೀತಿಯ ಆರೋಪಗಳ ಅಡಿ ಅನೇಕರನ್ನ ಬಂಧಿಸಲಾಗಿದೆ. ಹರಿಯಾಣದಲ್ಲಿ ಕೈಥಲ್ನಿಂದ 25 ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿ ದೇವೇಂದ್ರ ಸಿಂಗ್ ದಿಲ್ಲೋನ್ ನನ್ನ ಮೇ 12ರಂದು ಬಂಧಿಸಲಾಗಿದೆ. ಪಂಜಾಬ್ನ ಖಾಲ್ಸಾ ಕಾಲೇಜಿನಲ್ಲಿ ರಾಜಕೀಯ ವಿಜ್ಞಾನ ಓದ್ತಾ ಇದ್ದ ಈತ ಕಳೆದ ವರ್ಷ ನವೆಂಬರ್ನಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಮೂಲಕ ಪಾಕಿಸ್ತಾನದ ನಂಕನಾ ಸಾಹಿಬ್ಗೆ ತೀರ್ಥಯಾತ್ರೆಗೆ ಹೋಗಿದ್ದಾಗ ಐಎಸ್ಐ ಅಧಿಕಾರಿಗಳ ಸಂಪರ್ಕಕ್ಕೆ ಬಂದಿದ್ದ ಅಂತ ಹೇಳಲಾಗಿದೆ. ಭಾರತಕ್ಕೆ ಮರಳಿದ ನಂತರವೂ ಐಎಸ್ಐ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಪಾಟಿಯಾಲ ಸೇನಾ ಪ್ರದೇಶದ ಹೊರಗಿನಿಂದ ಫೋಟೋಗಳನ್ನು ತೆಗೆದು ಕಳಿಸಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ವರದಿಯಾಗಿದೆ. ಅವನಿಗೂ ಹಣ ಸಂದಾಯವಾಗಿರುವ ಬಗ್ಗೆ ತನಿಖೆ ನಡೀತಾ ಇದೆ. ಪಾಣಿಪತ್ನಲ್ಲಿ ಉತ್ತರ ಪ್ರದೇಶದ ಕೈರಾನ ಮೂಲದ 24 ವರ್ಷದ ಸೆಕ್ಯೂರಿಟಿ ಗಾರ್ಡ್ ನೌಮಾನ್ ಇಲಾಹಿಯನ್ನ ಮೇ 15ರಂದು ಬಂಧಿಸಲಾಗಿದೆ. ಈತ ಪಾಣಿಪತ್ನ ಕೈಗಾರಿಕಾ ಘಟಕವೊಂದರಲ್ಲಿ ಕೆಲಸ ಮಾಡ್ತಿದ್ದ. ಈತ ಕೂಡ ಪಾಕಿಸ್ತಾನಿ ಸಂಪರ್ಕಗಳೊಂದಿಗೆ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಳ್ತಿದ್ದ ಅಂತ ತಿಳಿದು ಬಂದಿದೆ. ಹಣವನ್ನ ಈತ ತನ್ನ ಭಾವ ಮತ್ತು ಕಂಪನಿಯ ಡ್ರೈವರ್ನ ಖಾತೆಗಳ ಮೂಲಕ ಪಡೆದಿದ್ದ ಎನ್ನಲಾಗಿದೆ. ಪಾಣಿಪತ್ನ ಕೈಗಾರಿಕಾ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೂನಲ್ಲಿ ಅರ್ಮಾನ್ ಅನ್ನುವಾತನನ್ನ ಮೇ 16 ಅಥವಾ 17ರಂದು ಹರಿಯಾಣ ಪೊಲೀಸರು ಬಂಧಿಸಿದ್ದಾರೆ. ಈತನು ಈ ಗೂಢಚರ್ಯೆ ಜಾಲಕ್ಕೆ ಭಾರತೀಯ ಸಿಮ್ ಕಾರ್ಡ್ಗಳನ್ನು ಒದಗಿಸುತ್ತಿದ್ದ ಮತ್ತು ಹಣಕಾಸು ವರ್ಗಾವಣೆಗಳಲ್ಲಿ ಸಹಾಯ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ಇವನು ಕೂಡ ದಾನಿಶ್ ಜೊತೆ ಸಂಪರ್ಕದಲ್ಲಿ ಇದ್ದ ಅಂತ ಹೇಳಲಾಗಿದೆ. ಪಂಜಾಬ್ನಲ್ಲೂ ಹಲವರನ್ನ ಬಂಧಿಸಲಾಗಿದೆ. ಮಲೇರ್ಕೋಟ್ಲಾದಲ್ಲಿ 32 ವರ್ಷದ ವಿಧವೆ ಗುಜಾಲಾ ಮತ್ತು ಅವಳ ಸಹಚರ ಯಮೀನ್ ಮೊಹಮ್ಮದ್ರನ್ನ ಮೇ 11ರಂದು ಬಂಧಿಸಲಾಗಿದೆ. ಗುಜಾಲಾ ಫೆಬ್ರವರಿ 2025ರಲ್ಲಿ ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ಗೆ ವೀಸಾ ಅರ್ಜಿ ಸಲ್ಲಿಸೋಕೆ ಹೋಗಿದ್ದಾಗ ದಾನಿಶ್ ಸಂಪರ್ಕಕ್ಕೆ ಬಂದಿದ್ಲು. ದಾನಿಶ್ ಅವಳಿಗೆ ಮದುವೆ ಆಗುವುದಾಗಿ ಆಮಿಷ ಒಡ್ಡಿದ್ದಲ್ಲದೆ ಹಲವಾರು ಬಾರಿ ಹಣವನ್ನೂ ಕಳಿಸಿದ್ದ ಅಂತ ಹೇಳಲಾಗಿದೆ. ದಾನಿಶ್ ಗುಜಾಲಾ ಮತ್ತು ಅವಳ ಸ್ನೇಹಿತೆ ಮತ್ತೋರ್ವ ವಿಧವೆ ಬಾನು ನಸ್ರಿನಾಳ ಪಾಕಿಸ್ತಾನ ವೀಸಾ ವ್ಯವಸ್ಥೆ ಮಾಡಿದ್ದ. ಅಮೃತ್ಸರ ಗ್ರಾಮೀಣ ಪೊಲೀಸರು ಮೇ 3ರಂದು ಪಾಲಕ್ ಶೇರ್ ಮಸೀಹ್ ಮತ್ತು ಸೂರಜ್ ಮಸೀಹ್ ಅನ್ನೋ ಇಬ್ಬರನ್ನ ಬಂಧಿಸಿದ್ದಾರೆ. ಇವರು ಸೇನಾ ಪ್ರದೇಶಗಳು ಮತ್ತು ವಿಮಾನ ನಿಲ್ದಾಣಗಳ ಸೂಕ್ಷ್ಮ ವಿವರ ಮತ್ತು ಫೋಟೋಗಳನ್ನು ತೆಗೆದು ಪಾಕಿಸ್ತಾನಿ ಗುಪ್ತಚರ ಅಧಿಕಾರಿಗಳಿಗೆ ಹಂಚಿಕೊಂಡ ಆರೋಪ ಎದುರಿಸುತ್ತಿದ್ದಾರೆ. ಅಮೃತ್ಸರ ಕೇಂದ್ರ ಕಾರಾಗೃಹದ ಕೈದಿಯೊಬ್ಬನ ಮೂಲಕ ಐಎಸ್ಐ ಸಂಪರ್ಕಕ್ಕೆ ಬಂದಿದ್ರು ಅಂತ ಹೇಳಲಾಗಿದೆ. ಭಟಿಂಡಾ ಮಿಲಿಟರಿ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದ ಟೈಲರ್ ಉತ್ತರಾಖಂಡದ ಮೂಲದ ರಾಕಿಬ್ ಖಾನ್ ನನ್ನ
ಮೇ 13ರಂದು ಪಂಜಾಬ್ ಪೊಲೀಸರು ಗೂಢಚರ್ಯ ಆರೋಪದಡಿ ಬಂಧಿಸಿದ್ದಾರೆ. ಸೇನಾ ಅಧಿಕಾರಿಗಳು ಇವನ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ವರದಿ ಮಾಡಿದ್ರು. ಇದಕ್ಕೂ ಮೊದಲು ಏಪ್ರಿಲ್ 29ರಂದು ಇದೇ ಭಟಿಂಡಾ ಕಂಟೋನ್ಮೆಂಟ್ನಲ್ಲಿ ಕಾಬ್ಲರ್ ಆಗಿ ಕೆಲಸ ಮಾಡ್ತಿದ್ದ ಬಿಹಾರ ಮೂಲದ ಸುನಿಲ್ ಕುಮಾರ್ನನ್ನ ಬಂಧಿಸಲಾಗಿತ್ತು. ಇವನು 2017ರಿಂದ ಅಲ್ಲಿ ಕೆಲಸ ಮಾಡ್ತಿದ್ದು, ಇವನ ಬ್ಯಾಂಕ್ ಮತ್ತು ಆಸ್ತಿ ವಿವರಗಳು ಹಾಗೂ ಮೊಬೈಲ್ ಫೋನ್ ಅನ್ನ ತನಿಖೆಗೆ ಒಳಪಡಿಸಲಾಗಿದೆ. ಈ ಎಲ್ಲಾ ಬಂಧನಗಳು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಭಾರತದಲ್ಲಿ ಹರಡಿರುವ ತನ್ನ ಜಾಲದ ಮೂಲಕ ವಿವಿಧ ರೀತಿಯಲ್ಲಿ ಮಾಹಿತಿ ಸಂಗ್ರಹಿಸೋಕೆ ಪ್ರಯತ್ನಿಸುತ್ತಿರೋದನ್ನ ತೋರಿಸುತ್ತೆ. ಪಾಕಿಸ್ತಾನಿ ಅಧಿಕಾರಿಯಾದ ದಾನಿಶ್ನಂತಹ ಹ್ಯಾಂಡ್ಲರ್ಗಳು ಈ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಯೂಟ್ಯೂಬರ್ಗಳಿಂದ ಹಿಡಿದು ವಿದ್ಯಾರ್ಥಿಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಟೈಲರ್ಗಳು, ಕಾಬ್ಲರ್ಗಳವರೆಗೆ ವಿವಿಧ ಹಿನ್ನೆಲೆಯ ಜನರನ್ನ ಹಣ, ವೀಸಾ ಅಥವಾ ಇತರ ಆಮಿಷಗಳ ಮೂಲಕ ಬಳಸಿಕೊಳ್ಳಲಾಗಿದೆ. ಈ ಬಂಧನಗಳು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇತ್ತೀಚಿನ ಉದ್ವಿಗ್ನತೆಯ ಸಂದರ್ಭದಲ್ಲಿ ನಡೆದಿದೆ. ಇದು ದೇಶದ ಬದ್ಧತೆಗೆ ಸಂಬಂಧಿಸಿದ ಅತ್ಯಂತ ಗಂಭೀರ ವಿಷಯವಾಗಿದ್ದು ತನಿಖೆ ಮುಂದುವರೆದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.